ಏನು ಬೆಳಗಾಂನಲ್ಲಿ ಸೆಷನ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ, ಸರ್ಕಾರದ ನಡವಳಿಕೆಗಳ ವಿರುದ್ಧ ಒಬ್ಬ ವಿಪಕ್ಷ ನಾಯಕರಾಗಿ ಏನು ಬಹಳ ಆಕ್ಟಿವ್ ಆಗಿ ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಸಿ.ಟಿ. ರವಿ ಅವರ ವಿರುದ್ಧ ಏನಾದರೂ ಮಾಡಿ ಅವರ ಬಾಯನ್ನ ಬಂದ್ ಮಾಡಬೇಕು, ಅವ್ರು ಇನ್ನು ಮುಂದೆ ಮಾತಾಡ್ದಂಗ್ ಮಾಡಬೇಕು ಅನ್ನೋ ರೀತಿನಲ್ಲಿ ಅವ್ರನ್ನ ಒಬ್ಬರನ್ನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗಿ ನಮ್ಮನ್ನೆಲ್ಲರನ್ನು ಕೂಡ ಪ್ರತ್ಯೇಕ ಮಾಡಿ ಅವರೊಬ್ಬರನ್ನೇ ರಾತ್ರಿ ಎಲ್ಲ ತಿರುಗಾಡಿಸಿದ್ರು. ಕಬ್ಬಿನ ಗದ್ದೆಗೆ ಸ್ಟೋನ್ ಕ್ರಷರ್ ಇರುವಂತ ಸಂದರ್ಭದಲ್ಲಿ ಮೀಡಿಯಾದವ್ರನ್ನೆಲ್ಲ ದೂರ ಇಟ್ಟು ಒಂದ್ ರೀತಿ ಅಪ್ರಜಾಸತ್ತಾತ್ಮಕವಾಗಿ, ಸಂವಿಧಾನದ ವಿರುದ್ಧವಾಗಿ, ಮತ್ತ ಅವರಿಗೆ ಪೊಲೀಸರು ರಾತ್ರಿ ಎಲ್ಲ ಹಿಂಸೆ ಕೊಟ್ಟು ಹೊಡೆದು ತಲೆಗೆ ಏಟಾಗಿ ಇದೆಲ್ಲವೂ ಕೂಡ ಆಗಿ ನಾವು ಬೆಂಗಳೂರಿಗೆ ಕರ್ಕೊಂಡ್ ಬರ್ತೀನಿ ಅಂತ ನಮಗೆ ಹೇಳಿದ್ರು. ಬೆಂಗಳೂರಿಗೆ ಕರ್ಕೊಂಡೇ ಬರ್ಲಿಲ್ಲ. ಕೊನೆ ಕರ್ಕೊಂಡೋಗಿದ್ದಲ್ಲಿ ಮತ್ತೆ ಬೆಳಗಾಂನಲ್ಲಿ ಮ್ಯಾಜಿಸ್ಟ್ರೇಟ್ ಹತ್ರ ಬೆಳಗಾಂನಲ್ಲೇ ಕರ್ಕೊಂಡೋಗಿದ್ರಾಗಿದ್ರೆ ರಾತ್ರಿ ಎಲ್ಲ ತಿರುಗಾಡಿಸೋ ಅವಶ್ಯಕತೆ ಏನಿತ್ತು? ಈ ಎಲ್ಲ ವಿಷಯವನ್ನ ತಿಳಿಸ್ಬೇಕಾಗಿತ್ತು. ಸಿ.ಟಿ. ರವಿ ಅವರು ಗವರ್ನರ್ ಅವರನ್ನ ಭೇಟಿ ಮಾಡಕ್ ಆಗಿರ್ಲಿಲ್ಲ. ಆದ್ರಿಂದ ನಮ್ಮ ಡೆಲಿಗೇಷನ್ ಸಿ.ಟಿ. ರವಿ ಅವರ ನೇತೃತ್ವದಲ್ಲಿನೇ ಇವತ್ತು ಹೋಗಿ ಅವ್ರ ಮೂಲಕನೇ ಸ್ವತಃ ನನಗೆ ರಾತ್ರಿ ಹೆಂಗ್ ಹಿಂಸೆ ಕೊಟ್ರು ಪೊಲೀಸರು, ನಮಗೆ ಎಲ್ಲೆಲ್ಲಿ ಕರ್ಕೊಂಡೋಗಿದ್ರು, ಇದನ್ನ ಸ್ವತಃ ಸಿ.ಟಿ. ರವಿ ಅವರೇ ಹೇಳ್ಬೇಕು. ಯಾಕೆಂದ್ರೆ ನಾವ್ಯಾರೋ ಅವ್ರ ಜೊತೆಗೆ ಇರ್ಲಿಲ್ಲ. ಈ ವಿಷಯವನ್ನ ಸಿ.ಟಿ. ರವಿ ಅವರು ಮಾನ್ಯ ಗವರ್ನರ್ ಅವರಿಗೆ ಹೇಳಬೇಕಾಗಿತ್ತು. ಇವತ್ತು ಆ ಒಂದು ವಿಷಯವನ್ನ ಮಾನ್ಯ ಸಿ.ಟಿ. ರವಿ ಅವರ ನೇತೃತ್ವದಲ್ಲಿ ಅವ್ರ ಮೂಲಕನೇ ನಾವು ಅದನ್ನ ಗವರ್ನರ್ ಅವರಿಗೆ ಹೇಳಿದ್ದೇವೆ. ಈಗ ಈ ವಿಷಯವನ್ನ ಯಾರ್ಯಾರು ತತ್ಸಂಬಂಧವಾಗಿ ಅವತ್ತು ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕು. ಡಿಜಿ ಇರ್ಬೋದು, ಡಿಐಜಿ ಇರ್ಬೋದು, ವಿಧಾನ ಪರಿಷತ್ತಿನ ಸೆಕ್ರೆಟರಿ ಇರ್ಬೋದು, ಸಭಾಪತಿ ಇರ್ಬೋದು, ಈ ತರ ಸಂಬಂಧಿತ ಅಧಿಕಾರಿಗಳನ್ನ ನಾವು ಭೇಟಿ ಮಾಡ್ತೇವೆ. ಹೇಗೆ ಸಿ.ಟಿ. ರವಿ ಅವರು ನನಗೆ ಹಿಂಸೆಯನ್ನ ಕೊಟ್ರು ಅನ್ನುವಂಥದ್ದನ್ನ ಸ್ವತಃ ಅವ್ರನ್ನೇ ಕರ್ಕೊಂಡೋಗಿ ಏನು ಬೆಳಗಾಂನಲ್ಲಿ ಸೆಷನ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ, ಸರ್ಕಾರದ ನಡವಳಿಕೆಗಳ ವಿರುದ್ಧ ಒಬ್ಬ ವಿಪಕ್ಷ ನಾಯಕರಾಗಿ ಏನು ಬಹಳ ಆಕ್ಟಿವ್ ಆಗಿ ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಸಿ.ಟಿ. ರವಿ ಅವರ ವಿರುದ್ಧ ಏನಾದರೂ ಮಾಡಿ ಅವರ ಬಾಯನ್ನ ಬಂದ್ ಮಾಡಬೇಕು, ಅವ್ರು ಇನ್ನು ಮುಂದೆ ಮಾತಾಡ್ದಂಗ್ ಮಾಡಬೇಕು ಅನ್ನೋ ರೀತಿನಲ್ಲಿ ಅವ್ರನ್ನ ಒಬ್ಬರನ್ನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗಿ ನಮ್ಮನ್ನೆಲ್ಲರನ್ನು ಕೂಡ ಪ್ರತ್ಯೇಕ ಮಾಡಿ ಅವರೊಬ್ಬರನ್ನೇ ರಾತ್ರಿ ಎಲ್ಲ ತಿರುಗಾಡಿಸಿದ್ರು. ಕಬ್ಬಿನ ಗದ್ದೆಗೆ ಸ್ಟೋನ್ ಕ್ರಷರ್ ಇರುವಂತ ಸಂದರ್ಭದಲ್ಲಿ ಮೀಡಿಯಾದವ್ರನ್ನೆಲ್ಲ ದೂರ ಇಟ್ಟು ಒಂದ್ ರೀತಿ ಅಪ್ರಜಾಸತ್ತಾತ್ಮಕವಾಗಿ, ಸಂವಿಧಾನದ ವಿರುದ್ಧವಾಗಿ, ಮತ್ತ ಅವರಿಗೆ ಪೊಲೀಸರು ರಾತ್ರಿ ಎಲ್ಲ ಹಿಂಸೆ ಕೊಟ್ಟು ಹೊಡೆದು ತಲೆಗೆ ಏಟಾಗಿ ಇದೆಲ್ಲವೂ ಕೂಡ ಆಗಿ ನಾವು ಬೆಂಗಳೂರಿಗೆ ಕರ್ಕೊಂಡ್ ಬರ್ತೀನಿ ಅಂತ ನಮಗೆ ಹೇಳಿದ್ರು. ಬೆಂಗಳೂರಿಗೆ ಕರ್ಕೊಂಡೇ ಬರ್ಲಿಲ್ಲ. ಕೊನೆ ಕರ್ಕೊಂಡೋಗಿದ್ದಲ್ಲಿ ಮತ್ತೆ ಬೆಳಗಾಂನಲ್ಲಿ ಮ್ಯಾಜಿಸ್ಟ್ರೇಟ್ ಹತ್ರ ಬೆಳಗಾಂನಲ್ಲೇ ಕರ್ಕೊಂಡೋಗಿದ್ರಾಗಿದ್ರೆ ರಾತ್ರಿ ಎಲ್ಲ ತಿರುಗಾಡಿಸೋ ಅವಶ್ಯಕತೆ ಏನಿತ್ತು? ಈ ಎಲ್ಲ ವಿಷಯವನ್ನ ತಿಳಿಸ್ಬೇಕಾಗಿತ್ತು. ಸಿ.ಟಿ. ರವಿ ಅವರು ಗವರ್ನರ್ ಅವರನ್ನ ಭೇಟಿ ಮಾಡಕ್ ಆಗಿರ್ಲಿಲ್ಲ. ಆದ್ರಿಂದ ನಮ್ಮ ಡೆಲಿಗೇಷನ್ ಸಿ.ಟಿ. ರವಿ ಅವರ ನೇತೃತ್ವದಲ್ಲಿನೇ ಇವತ್ತು ಹೋಗಿ ಅವ್ರ ಮೂಲಕನೇ ಸ್ವತಃ ನನಗೆ ರಾತ್ರಿ ಹೆಂಗ್ ಹಿಂಸೆ ಕೊಟ್ರು ಪೊಲೀಸರು, ನಮಗೆ ಎಲ್ಲೆಲ್ಲಿ ಕರ್ಕೊಂಡೋಗಿದ್ರು, ಇದನ್ನ ಸ್ವತಃ ಸಿ.ಟಿ. ರವಿ ಅವರೇ ಹೇಳ್ಬೇಕು. ಯಾಕೆಂದ್ರೆ ನಾವ್ಯಾರೋ ಅವ್ರ ಜೊತೆಗೆ ಇರ್ಲಿಲ್ಲ. ಈ ವಿಷಯವನ್ನ ಸಿ.ಟಿ. ರವಿ ಅವರು ಮಾನ್ಯ ಗವರ್ನರ್ ಅವರಿಗೆ ಹೇಳಬೇಕಾಗಿತ್ತು. ಇವತ್ತು ಆ ಒಂದು ವಿಷಯವನ್ನ ಮಾನ್ಯ ಸಿ.ಟಿ. ರವಿ ಅವರ ನೇತೃತ್ವದಲ್ಲಿ ಅವ್ರ ಮೂಲಕನೇ ನಾವು ಅದನ್ನ ಗವರ್ನರ್ ಅವರಿಗೆ ಹೇಳಿದ್ದೇವೆ. ಈಗ ಈ ವಿಷಯವನ್ನ ಯಾರ್ಯಾರು ತತ್ಸಂಬಂಧವಾಗಿ ಅವತ್ತು ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕು. ಡಿಜಿ ಇರ್ಬೋದು, ಡಿಐಜಿ ಇರ್ಬೋದು, ವಿಧಾನ ಪರಿಷತ್ತಿನ ಸೆಕ್ರೆಟರಿ ಇರ್ಬೋದು, ಸಭಾಪತಿ ಇರ್ಬೋದು, ಈ ತರ ಸಂಬಂಧಿತ ಅಧಿಕಾರಿಗಳನ್ನ ನಾವು ಭೇಟಿ ಮಾಡ್ತೇವೆ. ಹೇಗೆ ಸಿ.ಟಿ. ರವಿ ಅವರು ನನಗೆ ಹಿಂಸೆಯನ್ನ ಕೊಟ್ರು ಅನ್ನುವಂಥದ್ದನ್ನ ಸ್ವತಃ ಅವ್ರನ್ನೇ ಕರ್ಕೊಂಡೋಗಿ